ಶಾಪುರ್ ತಾಲೂಕಿನ ಹೋತ್ಪೇಟ್ ಗ್ರಾಮದಲ್ಲಿ ರೈತರು ಜೂನ್ ತಿಂಗಳಿಂದ ಮಳೆ ಆಗಿಲ್ಲ. ಜೂನ್ ತಿಂಗಳಿಂದ ಜುಲೈವರೆಗೂ ಸುಮಾರು 3 ಸಲ ಬೀಜಗಳು ತಂದು ನಾಟಿ ಮಾಡಿದರೂ ಕೂಡ ಮಳೆ ಆಗದ ಕಾರಣ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದಷ್ಟು ಬೇಗನೆ ರೈತರಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಹೋತ್ಪೇಟ್ ಗ್ರಾಮದ ರೈತರು RJ32 ಕನ್ನಡ ನ್ಯೂಸ್ ಚಾನೆಲ್ ಜೊತೆ ಮಾತನಾಡಿ ಕಷ್ಟಗಳನ್ನು ಹೇಳಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಸಾವ್ಕಾರ್, ಕಳಪ ವಿಶ್ವಕರ್ಮ, ದೇವೇಂದ್ರ ಕುಮಾರ್, CITU ಮತ್ತು ಹೋತ್ಪೇಟ್ ಗ್ರಾಮದ ರೈತರು ಹಾಜರಿದ್ದರು. ಸಂಗಮೇಶ್ ಕುಮಾರ್, RJ32 ಕನ್ನಡ ನ್ಯೂಸ್, ಶಹಾಪುರ್. ಶಾಪುರ್ ತಾಲೂಕು ಹೋತ್ಪೇಟಿನ ಗ್ರಾಮದಲ್ಲಿ ಈಗ ಬೆಳೆ ಎರಡೆರಡು ಸಾಲಿ ಬೀಜವನ್ನು ಊರಿದ್ದೇವೆ. ಆದ ಕಾರಣ ಮಳೆನೇ ಇಲ್ಲ. ಮಳೆ ಇಲ್ಲದ ಕಾರಣಕ್ಕಾಗಿ ರೈತರು ಭಾಳ ಕಂಗಾಲಾಗಿದ್ದಾರೆ. ಅವರಿಗೆ ಸೂಕ್ತವಾದ ಪರಿಹಾರವನ್ನು ನೀಡಬೇಕೆಂದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಶಾಪುರ್ ತಾಲೂಕಿನ ಯಾದಗಿರಿ ಜಿಲ್ಲೆದ ಹೋತ್ಪೇಟೆ ಗ್ರಾಮ ರೀ. ಒಟ್ಟು ಟೋಟಲ್ 10 ಎಕರೆ ಆಯ್ತು ರೀ. ಹತ್ತಿ ಕಾಳು ಬೀಜ ನಾಟಿ ಮಾಡಿ ಜೂನ್ ತಿಂಗಳದಾಗ, ಜೂನ್ 15ಕ್ಕೆ ನಾಟಿ ಮಾಡಿದಂಗೆ ರೀ. ಆ ಮಳೆ ಬರೋ ಕಾರಣಕ್ಕಾಗಿ ನಾಟಿ ಮಾಡಿದ್ರಿ. ಇನ್ನೂವರೆಗೆ ಮಳೆನೇ ಇಲ್ಲ. ಒಟ್ಟು ಏನಾದ್ರು ಎಕರೆಗೆ ಒಂದು ಪ್ಯಾಕೆಟ್ ಲೆಕ್ಕ ಅಂದ್ರೆ 850 ರೂಪಾಯಿ ಅದ ಒಂದು ಸರ್ ಪ್ಯಾಕೆಟ್. ಒಂದು ಸರ್ ಲೆಕ್ಕ ಅದು ಒಂದು ಎಕರೆಗೆ 2 ಪ್ಯಾಕೆಟ್ ಲೆಕ್ಕ ಹೋಗ್ತರಿ. 10 ಎಕರೆ ಲೆಕ್ಕ ಒಟ್ಟ ಇದಕ್ಕೂ ಹಿಂಗೆ 2 ಸಲ, 1ರಿಂದ 2-3 ಸಲ ಆಯ್ತು ರೀ ಹಾಕ್ಲಾಕತ್ತ. ನಾವು ಇಟ್ಟಿಟ್ಟು ಮಳೆ ಬರೋದಕ್ಕೆ ಹಾಕೋದಕ್ಕೆ ಆಗ್ಬಿಟ್ರಿ. ಅವು ಬೀಜ ಏನಾದ್ರು ಮೊಳಕೆ ಬಿಡೋದು ಅಲ್ಲೇ ಒಣಗ್ಲಾಕತ್ತವ್ರಿ. ಹಂಗಾಗಿ ಈಗ ಏನು ಮಾಡ್ಬೇಕು ಅಂತ ಸುಧಾರಿಸಲ್ಲ ರೀ. ಏನು ಸರ್ಕಾರ ಕಡೆಯಿಂದ ಏನಾದ್ರು ಸಹಾಯಧನ ರೀ, ದಯವಿಟ್ಟು ಎಲ್ಲ ರೈತರಿಗೆ ಸಹಕಾರ ಮಾಡಿ.